ಗಾಂಧಿನಗರದಲ್ಲಿ ಸಾಕಷ್ಟು ಕುತೂಹಲ ಹುಟ್ಟುಹಾಕಿದ ಶಿವರಾಜ್ ಕುಮಾರ್ ಅಭಿನಯದ ಸಂತೆಯಲ್ಲಿ ನಿಂತ ಕಬೀರ ಚಿತ್ರ ಈ ವಾರ ಬಿಡುಗಡೆಯಾಗಿದೆ. ಇದು ಇಂದ್ರಬಾಬು ನಿರ್ದೇಶಿಸಿದ ಚಿತ್ರ. ಶಿವರಾಜ್ ಕುಮಾರ್ ಜೊತೆಗೆ ನಾಯಕಿಯಾಗಿ ಸನುಷಾ ಕಾಣಿಸಿಕೊಂಡಿದ್ದಾರೆ. ಸಂತ ಕಬೀರ್ ಅವರ ಬದುಕಿನ ಚಿತ್ರಣ ಅನ್ನೋ ಕಾರಣಕ್ಕಾಗಿ ಈ ಚಿತ್ರ ಸಾಕಷ್ಟು ಕುತೂಹಲನ ಹುಟ್ಟುಹಾಕಿತ್ತು. ಕಬೀರರ ಬದುಕಿನ ಚಿತ್ರವನ್ನು ತೆರೆಗೆ ತರುವಂತಹ ಸಾಹಸ ನಿಜಕ್ಕೂ ಕಷ್ಟದ ಕೆಲಸ. ಇಂದ್ರಬಾಬು ಆ ಕೆಲಸವನ್ನು ತಕ್ಕ ಮಟ್ಟಿಗೆ ಆದರೂ ಮಾಡಿದರೆ ಅನ್ನುವಂಥದ್ದು ಪ್ರೇಕ್ಷಕನ ಅನಿಸಿಕೆ ಕೂಡ ಹೌದು. ಕಬೀರ್ ಅವರು 15ನೇ ಶತಮಾನದಲ್ಲಿ ಬದುಕಿದಂತಹ ಕಬೀರ್ ಅವರು ಸಮಾಜದಲ್ಲಿ ಶಾಂತಿ ಮತ್ತು ಸೌಹಾರ್ದಕ್ಕಾಗಿ ಮಾಡಿದ ತಮ್ಮ ಹಾಡುಗಳ ಮೂಲಕ ಹೋರಾಟ ನಡೆಸಿದಂಥ ಕ್ರಮವನ್ನು ಚಿತ್ರಣವನ್ನು ತೆರೆಯಲ್ಲಿ ತರಲಾಗಿದೆ. ಚಿತ್ರದಲ್ಲಿ ಅನಂತ್ ನಾಗ್, ವೈಶಾಲಿ ದೀಪಕ್, ಶರತ್ ಕುಮಾರ್, ಶರತ್ ಲೋಹಿತಾಸ್ವಾ, ಸತ್ಯಜಿತ್ ಸೇರಿದಂತೆ ಹಲವಾರು ತಾರಾ ಬಳಗವೇ ಇದೆ. ಬಹುಮುಖ್ಯವಾಗಿ ಕಬೀರ್ ಪೋಷಕರಾಗಿ ಅವಿನಾಶ್ ಮತ್ತು ಭಾಗೀರಥಿ ಬಾಯಿ ಕಾಣಿಸಿಕೊಂಡಿದ್ದಾರೆ. ಅನಂತ್ ನಾಗ್ ದಾರ್ಶನಿಕನ ಪಾತ್ರದಲ್ಲಿದ್ದಾರೆ. ವೈಶಾಲಿ ದೀಪಕ್ ಒಂದು ಪ್ರೀತಿಯಲ್ಲಿ ಬೀಳುವಂಥ ಒಬ್ಬ ಹುಡುಗಿಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಪಾತ್ರಗಳು ಇಡೀ ಕಬೀರ್ ಚಿತ್ರಣದ ಸುತ್ತಮುತ್ತ ಬರುವಂತಹ ಪಾತ್ರಗಳಾಗಿವೆ. ಪ್ರಮುಖವಾಗಿ ಕಬೀರ್ ಅವರು 15ನೇ ಶತಮಾನದಲ್ಲಿ ವಾರಣಾಸಿ ಮತ್ತು ಕಾಶಿಯಲ್ಲಿ ಅಲ್ಲಿನ ಜನರ ಹಿಂದೂ ಮತ್ತು ಮುಸ್ಲಿಂ ನಡುವಿನ ಸೌಹಾರ್ದಕ್ಕಾಗಿ ತಮ್ಮದೇ ತಾವೇ ರಚಿಸಿರುವಂತಹ ದೋಗಳ ಮೂಲಕ ಪ್ರೀತಿಯನ್ನು ಹಂಚುವಂಥ ಕೆಲಸ ಮಾಡಿದ್ದನ್ನು ಚಿತ್ರವನ್ನು ತೆರೆಗೆ ತರಲಾಗಿದೆ. ಸಂಗೀತವನ್ನು ಇಸ್ಮಾಯಿಲ್ ದರ್ಬಾರ್ ನೀಡಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಅವರು ಕನ್ನಡದಲ್ಲಿ ಸಂಗೀತ ಮಾಡಿದಂತಹ ಚಿತ್ರವಿದು. ಸಂಗೀತ ಇಡೀ ಚಿತ್ರದ ಕಥೆಯ ಜೊತೆಗೆ ಸಂಗೀತವೇ ಪ್ರಮುಖವಾಗಿ ಈ ಚಿತ್ರ ಗಮನ ಸೆಳೆಯುತ್ತೆ. ಒಟ್ಟು 9 ಹಾಡುಗಳಿವೆ. ಕೆಲವು ಹಾಡುಗಳು ನಿಮಗೆ ಇಷ್ಟವಾಗದೇ ಇದ್ರೂ ಕೂಡ ಉಳಿದಂತಹ ಹಾಡುಗಳು ನಮ್ಮನ್ನು ಪ್ರೇಕ್ಷಕರನ್ನು ತುಂಬ ಕಾಡಿಸುತ್ತವೆ. ಹಾಡುಗಳ ಕಾರಣಕ್ಕೋಸ್ಕರ ಈ ಚಿತ್ರ ಮತ್ತೊಂದು ಸಂಗೀತ ಚಿತ್ರ ಅನ್ನುವಂಥದ್ದು ಕೂಡ ಪ್ರೇಕ್ಷಕರಿಗೆ ಅನುಭವ ಆಗಬಹುದು. ಇನ್ನು ಉಳಿದಂತೆ ಛಾಯಾಗ್ರಹಣದ ವಿಚಾರಕ್ಕೆ ಬಂದರೆ ಗಂಗು ಅವರು ಈ ಚಿತ್ರಕ್ಕೆ ಛಾಯಾಗ್ರಹಣ ಮಾಡಿದ್ದಾರೆ. ಬಹುತೇಕ ಇದರ ಚಿತ್ರದ ಚಿತ್ರೀಕರಣ ಆಗಿರ್ತಕ್ಕಂಥದ್ದು ಕಾವೇರಿ ಹಿನ್ನೀರಿನ ಪ್ರದೇಶ ಮತ್ತು ಚಿಕ್ಕಮಗಳೂರಿನ ಸುಂದರ ಮಲೆನಾಡಿನ ತಾಣ ಜೊತೆಗೆ ತಮಿಳುನಾಡಿನ ಕೆಲವು ಜಲಪಾತಗಳಲ್ಲಿ ಆಗಿದೆ. ಇವೆಲ್ಲ ಸುಂದರ ತಾಣಗಳನ್ನು ನಮಗೆ ಗೊತ್ತಿಲ್ಲದಂತಹ ಯಾವುದೋ ಹೊರದೇಶದ ಪ್ರದೇಶಗಳಿವೆ ಅನ್ನೋ ಹಾಗೆ ಕ್ಯಾಮ್ರಾವನ್ನು ಅಚ್ಚುಕಟ್ಟಾಗಿ ಸುಂದರವಾಗಿ ಕಣ್ಣಿಗೆ ಹಬ್ಬ ನೀಡುವಂಥ ರೀತಿಯಲ್ಲಿ ಅವರು ಛಾಯಾಗ್ರಹಣ ಮಾಡಿದ್ದಾರೆ. ಇದು ಕೂಡ ಚಿತ್ರದ ಹೈಲೈಟ್ ಅಂತಲೇ ಹೇಳ್ಬೋದು. ಇನ್ನು ಉಳಿದಂತೆ ಸಂಭಾಷಣೆ ಗೋಪಾಲ್ ವಾಜಪೇಯಿ ಅವರು ಮಾಡಿದ್ದಾರೆ. ಸಂಭಾಷಣೆ ವಿಚಾರದಲ್ಲೂ ಕೂಡ ಸಂಭಾಷಣೆ ಕಬೀರ್ ಅವರ ಬದುಕಿಂದೇ ಆಗಿದ್ದರಿಂದ ಸಂಭಾಷಣೆ ಕೂಡ ಮುಖ್ಯವಾಗಿದೆ. ಉಳಿದಂತೆ ಇಡೀ ಚಿತ್ರವನ್ನು ನೋಡ್ತಾ ಬಂದರೆ ಅನೇಕ ಸಂಗತಿಗಳು ನಮ್ಮನ್ನು ಕಾಡ್ತವೆ. ಬಹುಮುಖ್ಯವಾಗಿ ಸಂತೆಯಲ್ಲಿ ನಿಂತ ಕಬೀರ ಚಿತ್ರ ನಮಗೆ ಮುಖ್ಯ ಆಗುವುದಕ್ಕೆ ಹಲವು ಕಾರಣಗಳು ಇಲ್ಲಿದ್ದಾವೆ. ಅವತ್ತಿನ ಕಾಲಘಟ್ಟ 15ನೇ ಶತಮಾನದಲ್ಲಿ ನಡೆದಂತಹ ಕಬೀರ್ ಅವರು ಎದುರಿಸಿದಂತಹ ಅನೇಕ ಸವಾಲುಗಳು, ಬಹುಮುಖ್ಯವಾಗಿ ಹಿಂದೂ ಮುಸ್ಲಿಂ ನಡುವಿನ ಕೋಮುಗಲಭೆಗಳು, ಪ್ರೇಮ ಪ್ರಕರಣಗಳು ಮತ್ತು ಸತ್ಯವನ್ನು ಹೇಳುವಂಥರ ಮೇಲೆ ಪ್ರಭುತ್ವ ನಡೆಸುವಂತಹ ದೌರ್ಜನ್ಯಗಳು ಇವತ್ತಿಗೂ ಕೂಡ ಮುಖಾಮುಖಿ ಆಗೋದ್ರಿಂದ ಈ ಕತೆ ಹೆಚ್ಚು ಪ್ರಸ್ತುತವಾಗುತ್ತೆ, ನೋಡಿದವರಿಗೂ ಕೂಡ ಇಷ್ಟವಾಗುತ್ತೆ. ಈ ಚಿತ್ರಕ್ಕೆ ನಾನು 5ರಲ್ಲಿ 4 ಸ್ಟಾರ್ಗಳನ್ನು ಕೊಡ್ತೀನಿ.